ನೋಡಿ, ಸಂಪುಟ ಪರದಾಟ ಮಧ್ಯೆ ದೆಹಲಿಗೆ ಸಿಎಂ ಡಿಕೆಶಿ ತೆರಳುತ್ತಾರೆ. ಡಿಕೆಶಿಗೆ ಖಾತೆ ಹಂಚಿಕೆ, ಮಂತ್ರಿ ಬದಲಾವಣೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಇವತ್ತು ದೆಹಲಿಗೆ ತೆರಳುತ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಭೇಟಿಯಾಗ್ತಾರೆ. ಅಲ್ಲಿ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭೇಟಿಯಾಗ್ತಾರೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು. ನೂತನ ಸಚಿವರ ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಆಗುತ್ತೆ. ಖಾತೆ ಹಂಚಿಕೆ, ಅಸಮಾಧಾನ ಶಮನದ ಬಗ್ಗೆ ಮಾತುಕತೆ ಆಗುತ್ತೆ. ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು. ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಕೂಡ ಮಾತುಕತೆ ಆಗುತ್ತೆ. ಎಸ್ ವೀಕ್ಷಕರೇ, ನೋಡಿ, ಎಲ್ಲೋ ಒಂದು ಕಡೆ ಬಹಳ ದಿನ ಎಳ್ಕೊಂಡು ಹೋಯ್ತು ಬಿಡಿ ಅದು ಸಚಿವ ಸಂಪುಟ. ಏನು ಬೇಗ ಆಗಲಿಲ್ಲ. ಡಿಕೆ ಶಿವಕುಮಾರು ಬರೋಬ್ಬರಿ 2 ತಿಂಗಳ ಯಾವಾಗ ಆಯಿತು ಆವಾಗ ಸಚಿವ ಸಂಪುಟ ವಿಸ್ತರಣೆ ಆಯಿತು ಅಂತ ಹೇಳಿದ್ರೆ, ಕರೆಕ್ಟಾಗಿ 2 ತಿಂಗಳು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ತಿಂಗಳು ಆಯಿತು. ಆವಾಗಲೇ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಯಿತು 3ನೇ ತಾರೀಕು. ಸೊ ಆವಾಗಲಿಂದಲೂ ಕೂಡ ಇನ್ನೂ ಇದು ಎಳ್ಕೊಂಡು ಹೋಗ್ತಾನೆ ಇದೆ. ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಸಮಾಧಾನಿತರಿದ್ದಾರೆ ಶಾಸಕರುಗಳೆಲ್ಲ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಿಗುತ್ತೆ ಅಂತ ಕಾಯ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಸಿಕ್ಕಿಲ್ಲ. ಸೊ ಇವಾಗ ಸಚಿವ ಸಂಪುಟ ವಿಸ್ತರಣೆ ಒಂದು ಕಡೆ ಆದರೆ, ಖಾತೆ ಹಂಚಿಕೆ ಟೆನ್ಷನ್ ಕೂಡ ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ. ಇವಾಗ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಪೂರಕವಾಗಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗುತ್ತೆ. ಈಗ ಸಚಿವ ಸಂಪುಟ ಏನು ವಿಸ್ತರಣೆ ಆಗಿದೆ ಅದರಲ್ಲಿ ಬದಲಾವಣೆಗಳಾಗೋ ಸಾಧ್ಯತೆಗಳು ಇದಾವೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವು ನಾಯಕರಂತೂ ಪಟ್ಟು ಹಿಡಿದು ಕೂತಿದ್ದಾರೆ. ನಾನು ಏನೇ ಮಾಡಿದ್ರು ಬಿಡಲ್ಲ ಸ್ವಾಮಿ, ನನಗೆ ಬೇಕೇ ಬೇಕು, ನಾನು ಸೀನಿಯರ್ ಇದ್ದೀನಿ, ನನಗೆ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಸಚಿವ ಸ್ಥಾನನ, ಬಟ್ ಕೊನೆ ಕ್ಷಣದಲ್ಲಿ ನನ್ನ ಹೆಸರು ಲಿಸ್ಟಲ್ಲಿಲ್ಲ ಅಂದರೆ ಹೇಗೆ ಸಾಧ್ಯ ಅಂತ ಹೇಳಿ ಕೆಲವು ನಾಯಕರಂತೂ ಪಟ್ಟಿಡಿದು ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರು ಎಷ್ಟೇ ಬಾರಿ ಮನವೊಲಿಸಿದ್ರೂ ಕೂಡ ಅವರು ಒಪ್ಕೊಳ್ತಾ ಇಲ್ಲ. ಸೊ ಅದರ ಜೊತೆ ಖಾತೆ ಹಂಚಿಕೆಯೂ ಕೂಡ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ಇವಾಗ ಹಿರಿಯ ನಾಯಕರು ಅವರು ಬೇಡಿಕೆ ಇಡ್ತಿದ್ದಾರೆ, ನನಗೆ ಇಂಥದ್ದೇ ಖಾತೆ ಬೇಕು, ನೀವು ಯಾವುದ್ಯಾವುದೋ ಕೊಟ್ಟರೆ ನಾನು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿ. ಸೊ ಅದನ್ನು ಕೂಡ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ 2 ಟೆನ್ಷನ್ ಡಿ ಕೆ ಶಿವಕುಮಾರ್ ಅವರಿಗೆ ಇವಾಗ ತಟ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಗೆ ಹೋಗ್ತಾರೆ ಅವರು. ದೆಹಲಿಯ ನಾಯಕರ ಜೊತೆ ಚರ್ಚೆ ಆಗುತ್ತೆ, ಹೇಗೆ ಬದಲಾವಣೆ ಮಾಡೋದಾ ಹೇಗೆ ಎತ್ತ ಅಂತ ಹೇಳಿ. ಸೊ ಅಲ್ಲಿ ಚರ್ಚೆ ಆಗುತ್ತೆ. ಸೊ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕೈನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಎಂ ಕೃಷ್ಣಪ್ಪ ಸೇರಿ ಹಲವು ಶಾಸಕರಿಂದ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಎಸ್ ವೀಕ್ಷಕರೇ, ನೋಡಿ, ಸಂಪುಟ ವಿಸ್ತರಣೆ ಆಯ್ತಲ್ಲ, ಅದರ ಬೆನ್ನಲ್ಲೇ ಅಸಮಾಧಾನ ಯಾವ ರೀತಿ ಸ್ಫೋಟಗೊಳ್ತಾ ಇದೆ ಅಂತ ಹೇಳಿದ್ರೆ, ಸುಮ್ಮನೆ ಕೂತಿರೋ ಎಲ್ಲರೂ ನಾಯಕರು ಕೂಡ ಅವರು ಅಸಮಾಧಾನಿತರಾಗಿದ್ದಾರೆ. ಅವರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಂ ಕೃಷ್ಣಪ್ಪ ಸೇರಿ ಹಲವು ಶಾಸಕರಿಂದ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಏನು ಬೇಸರಗೊಂಡಿದ್ದಾರೆ ಶಾಸಕರು. ಹೈಕಮಾಂಡ್ ಮಧ್ಯೆ ಪ್ರವೇಶಿಸಿದ್ರು ಕೂಡ ತಣ್ಣಗಾಗ್ತಾ ಇಲ್ಲ ಶಾಸಕರ ಸಿಟ್ಟು. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಡಿ ಕೆ ಸಿದ್ದು ಬಣದವರು. ಮತ್ತೊಮ್ಮೆ ಹೈ ಅಂಗಳ ತಲುಪಿದೆ ಶಾಸಕರ ಅಸಮಾಧಾನ. ರಾಜ್ಯ ನಾಯಕರಿಗೆ ಕರೆ ಮಾಡಿ ರಾಹುಲ್ ಗಾಂಧಿ ಚರ್ಚೆಗೆ ಕರೆದಿದ್ದಾರೆ. ಚರ್ಚೆಯನ್ನ ಮಾಡೋಣ ಅಂತ ಹೇಳಿ ಸಿಎಂ ಡಿಕೆಶಿ ಬಳಿಕ ಕೆಲ ಶಾಸಕರು ದೆಹಲಿಗೆ ತೆರಳುವ ಸಾಧ್ಯತೆ ಕೂಡ ಇದೆ. ಎಸ್ ವೀಕ್ಷಕರೇ, ನೋಡಿ ಯಾವ ರೀತಿ ಸ್ಫೋಟಗೊಳ್ತಾ ಇದೆ ಆಕ್ರೋಶ ಅಂತ ಹೇಳಿದ್ರೆ, ಕಳೆದ 4-5 ದಿವಸ ಆಯಿತು ಸಚಿವ ಸಂಪುಟ ವಿಸ್ತರಣೆ ಆಗಿ. ಸೊ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ ಕೆಲವು ಶಾಸಕರು. ಎಲ್ಲರೂ ಯಾರ್ಯಾರು ಸಚಿವರಾಗಿ ನೇಮಕ ಮಾಡಲಾಯಿತು ಅವ್ರನ್ನ. ಬಟ್ ಅದಾದ ಮೇಲೆ ಸ್ಫೋಟಗೊಳ್ತೀರಿ. ಇದು ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನನಗೆ ಬೇಕೇ ಬೇಕು ಈ ಬಾರಿ, ಇಲ್ಲ ಅಂತ ಹೇಳಿದ್ರೆ ಬಂಡಾಯ ಹೇಳುವ ಬೆದರಿಕೆಗಳು ಬರ್ತಾ ಇದ್ದಾವೆ. ಇಬ್ಬರ ಬರೋಬ್ಬರಿ 40 ಜನ ಅಸಮಾಧಾನಿತರಿದ್ದಾರಂತೆ. 34 ಸಚಿವ ಸ್ಥಾನ, ಅದರಲ್ಲಿ ಈಗ 40 ಜನ ಅಸಮಾಧಾನಗೊಂಡಿದ್ದಾರೆ, ನಮಗೆ ಸಿಕ್ಕಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಟೆನ್ಷನ್ನು ಆಗಿಬಿಟ್ಟಿದೆ. ಕೆಲವರು ರಾಜೀನಾಮೆ ಕೊಡೋಕ್ಕೆಲ್ಲ ಹೋಗ್ಬಿಟ್ಟಿದ್ರು. ನಿಮ್ಮ ಕಣ್ಣೆದುರುಗಡೆ ಇವೆಲ್ಲ ಇದಾವೆ ನಿದರ್ಶನಗಳು, ಹೇಳ್ತಾ ಹೋದ್ರೆ. ಇವಾಗ ಹೈಕಮಾಂಡ್ ಚರ್ಚೆ ಕರೆದಿದೆ ಅಂತೆ. ಹಾಗಾದ್ರೆ ಬದಲಾಗ್ತಾರಾ ಅಂತ ಹೇಳಿ ಸಚಿವರುಗಳು ಏನೀಗ ನೇಮಕ ಮಾಡಲಾಗಿದೆ ಎಲ್ಲರೂ ಕೂಡ, ಅವರು ಬದಲಾಗ್ತಾರಾ ಅನ್ನುವಂಥ ಪ್ರಶ್ನೆಗಳಿದಾವೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಹೈಕಮಾಂಡ್ ಚರ್ಚೆ ನಂತರ ಅವ್ರ ಹೈಕಮಾಂಡ್ ಏನು ಹೇಳುತ್ತೋ ಅದರ ಮೇಲೆ ಮುಂದುವರಿಯುವ ಸಾಧ್ಯತೆಗಳಿದ್ದಾವೆ. ಬದಲಾದರೆ 1-2 ಸ್ಥಾನಗಳು ಬದಲಾಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ಅವರು ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ಜೋಯಲ್, ನೋಡಿ,
ಅಸಮಾಧಾನಿತರು ಯಾವ ರೀತಿ ಅವರ ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಬಹಳ ಆಸೆ ಇಟ್ಕೊಂಡು ಕುಂತಿದ್ವಿ ನಮಗೆ ಸಚಿವ ಸ್ಥಾನ ಸಿಕ್ಬಿಡುತ್ತೆ ಅಂತ ಹೇಳಿ. ನೀವು ಕೊನೆ ಕ್ಷಣದಲ್ಲಿ ಲಿಸ್ಟಲ್ಲಿ ನಮ್ಮ ಹೆಸರು ಬರೋದಕ್ಕೂ ಕೂಡ ಆಗಲಿಲ್ಲ, ಹೆಸರು ಬಂದಿರೋದು ಕೂಡ ನೋಡಲಿಲ್ಲ ನಾವು. ಅಷ್ಟರ ಮಟ್ಟಿಗೆ ನಮ್ಮನ್ನು ಸಚಿವ ಸ್ಥಾನದಿಂದ ದೂರ ಇಟ್ಬಿಟ್ಟಿದ್ದೀರಿ ಅಂತ ಹೇಳಿ ರಾಜ್ಯದಲ್ಲಿ ಹಲವು ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸೊ ಇವಾಗ ದೆಹಲಿಗೂ ಕೂಡ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಕ್ಕೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಜೋಯಲ್? ಹೌದು ಮಹಾದೇವ್, ಸಂಪುಟ ಪರದಾಟ ಈಗಾಗಲೇ ನಡೀತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗಾಗಲೇ ಹಲವು ಶಾಸಕರುಗಳು ಒಂದು ಕಡೆ ಅಸಮಾಧಾನಗೊಂಡಿದ್ರೆ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ, ಇನ್ನೊಂದು ಕಡೆ ಖಾತೆ ಹಂಚಿಕೆ ವಿಚಾರಕ್ಕೂ ಕೂಡ ಒಂದಷ್ಟು ಅಸಮಾಧಾನ ಇರುವಂತದ್ದು. ಇನ್ನು ಕೂಡ ಖಾತೆ ಹಂಚಿಕೆಯಾಗಿಲ್ಲ, ಖಾತೆ ಹಂಚಿಕೆ ಆಗ್ಬೇಕು. ಆದ ಬಳಿಕವೂ ಕೂಡ ಇದೇ ರೀತಿಯಾದಂತ ಅಂದ್ರೆ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದಷ್ಟು ಶಾಸಕರು ಏನು ಮುನಿಸಿಕೊಂಡಿದ್ದಾರೆ, ಅದೇ ರೀತಿ ಸಚಿವ ಸ್ಥಾನ ಸಿಕ್ಕಂತಹ ಏನು ಸಚಿವರುಗಳಿಗೂ ಕೂಡ ಅಂದ್ರೆ ತಮಗೆ ಇದೇ ಖಾತೆ ಬೇಕಿತ್ತು ಅದೇ ಖಾತೆ ಬೇಕಿತ್ತು ಅಂತ ಹೇಳಿ ಒಂದು ಖ್ಯಾತಿ ತೆಗೆಯುವಂತ ಸಾಧ್ಯತೆ ಎಲ್ಲ ಕೂಡ ಇರುವಂತದ್ದು. ಹೀಗಾಗಿ ಈ ಒಂದು ಸಚಿವ ಸಂಪುಟ ಏನು ಖಾತೆಯನ್ನ ಹಂಚಿಕೆ ವಿಚಾರಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ವತಃ ದೆಹಲಿಗೆ ತೆರಳುತ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಸಿಎಂ ದೆಹಲಿಗೆ ತೆರಳುತ್ತಾರೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಅವ್ರನ್ನ ಭೇಟಿ ಮಾಡಿ ಏನು ರಾಹುಲ್ ಗಾಂಧಿ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಏನು ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸ್ತಾರೆ. ನೂತನ ಸಚಿವರ ಖಾತೆ ಹಂಚಿಕೆ ಬಗ್ಗೆ ಚರ್ಚೆ ನಡೆಯುತ್ತೆ. ಹಾಗೇನೆ ಒಂದಷ್ಟು ಏನು ಅಸಮಾಧಾನ ಇದೆ, ಶಾಸಕರ ಅಸಮಾಧಾನ, ಅದ್ರ ಬಗ್ಗೆನೂ ಕೂಡ ಮಾತುಕತೆ ನಡೆಯುತ್ತೆ. ಹೀಗೆ ಒಂದಷ್ಟು ಜನ ಮುನಿಸ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ಈಗಾಗಲೇ ಅದು ತಿಳಿದಿರುವಂತದ್ದು, ಹೈಕಮಾಂಡ್ಗೆ ನೇರವಾಗಿ ತಿಳಿದಿರುವಂತದ್ದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಭೇಟಿಯನ್ನು ನೀಡಿದ್ರು. ಸಿಎಂ ಡಿ ಕೆ ಶಿವಕುಮಾರ್ ಹಾಗೇನೆ ಬಿ ಕೆ ಹರಿಪ್ರಸಾದ್ ಜೊತೆಗೂಡಿ ಹಲವರ ಮನೆಯ ಭೇಟಿಯನ್ನು ಮಾಡಿದ್ರು. ಏನು ಅಸಮಾಧಾನಿತರಿದ್ದಾರಲ್ಲ ಅವ್ರ ಮನೆ ಭೇಟಿಯನ್ನು ಮಾಡಿದ್ರು. ಹೀಗಾಗಿ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಈ ರೀತಿಯಾಗಿ ಏನು ಅಸಮಾಧಾನ ಆಗಿದೆ. ಈ ವಿಚಾರಕ್ಕೆ ಹಲವರ ಬೇಸರ ಏನಿದೆ, ಎಂ ಕೃಷ್ಣಪ್ಪ, ಬೇಳೂರು ಗೋಪಾಲ್ ಕೃಷ್ಣ ಸೇರಿದಂತೆ ಹಲವರು ಇದ್ದಾರೆ, ಟಿ ಬಿ ಜಯಚಂದ್ರ, ಈ ರೀತಿಯಾಗಿ ಹಲವು ನಾಯಕರುಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಬೇಸರ ಆಗಿದೆ. ಸೊ ಅವರನ್ನೆಲ್ಲರನ್ನು ಕೂಡ ತಣ್ಣಗೊಳಿಸಬೇಕು. ಹಾಗಾಗಿ ಹೈಕಮಾಂಡ್ ನಾಯಕರು ಈ ವಿಚಾರಕ್ಕೆ ಮಧ್ಯ ಪ್ರವೇಶಿಸಬೇಕು, ಶಾಸಕರ ಸಿಟ್ಟು ಶಮನ ಆಗ್ಬೇಕು. ಅದೇ ರೀತಿ ಯಾವುದೇ ಖಾತೆಯನ್ನ ಕೊಟ್ಟರು ಕೂಡ ತಾವು ನಿರ್ವಹಿಸಬೇಕು ಅನ್ನುವಂತ ಸ್ಪಷ್ಟ ಸಂದೇಶ ಈಗಾಗಲೇ ಹೈಕಮಾಂಡ್ ನಿಂದ ಬಂದಿರುವಂತದ್ದು ಸಚಿವರುಗಳಿಗೆ, ಏನ್ ನೂತನ ಸಚಿವರು ಆಯ್ಕೆ ಆಗಿದಾರಲ್ಲ ಅವರಿಗೆ. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಾರೆ. ಅಂತಿಮ ಚರ್ಚೆಯಲ್ಲಿ ಏನು ಯಾವುದೆಲ್ಲ ಅಂತಿಮ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಮಹಾದೇವ್. ಓಕೆ, ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಟಿ ಬಿ ಜಯಚಂದ್ರ ಅವರು ಒಪ್ಕೊಂಡಿದ್ದಾರೆ. ಸಿಎಂ ಅವರು ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಎಸ್ ವೀಕ್ಷಕರೇ, ಟಿ ಬಿ ಜಯಚಂದ್ರ ಅವರು ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರಂತೆ. ನಾಳೆಯಿಂದಲೇ ಕೆಲಸ ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ಟಿ ಬಿ ಜಯಚಂದ್ರ ಅವರು ಡಿ ಕೆ ಶಿವಕುಮಾರ್ ಅವರಿಗೆ. ತಡರಾತ್ರಿ ಟಿ ಬಿ ಜಯಚಂದ್ರ ನಿವಾಸಕ್ಕೆ ಡಿ ಕೆ ಶಿ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ಅಲ್ಲಿ ಚರ್ಚೆ ಆಗಿದೆ, ಮನವೊಲಿಸುವ ಪ್ರಯತ್ನ ಆಗಿದೆ, ಸಕ್ಸಸ್ ಆಗಿದ್ದಾರೆ. ಜಯಚಂದ್ರ ಜೊತೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ. ಭೇಟಿಯಾಗಿ ಸುದೀರ್ಘ ಮಾತುಕತೆ. ಅಧಿಕೃತವಾಗಿ ಸಭಾಧ್ಯಕ್ಷ ಸ್ಥಾನ ಒಪ್ಪಿಕೊಂಡಿದ್ದಾರೆ ಟಿ ಬಿ ಜಯಚಂದ್ರ ಅವರು. ಸಭಾಧ್ಯಕ್ಷರ ಕೊಠಡಿಯಲ್ಲಿ ನಾಮಫಲಕ ಅಳವಡಿಕೆ ಆಗಿದೆ. ಇವಾಗ ಟಿ ಬಿ ಜಯಚಂದ್ರ ಸಭಾಧ್ಯಕ್ಷರು ಎಂದು ಹೆಸರು ನಮೂದು ಮಾಡಲಾಗಿದೆ. ಎಸ್ ವೀಕ್ಷಕರೇ, ಟಿ ಬಿ ಜಯಚಂದ್ರ ಅವರು ನನಗಿಲ್ಲ ಸಚಿವ ಸ್ಥಾನ ಬೇಕು, ನಾನು ಸ್ಪೀಕರ್ ಆಗಲ್ಲ, ಸಭಾಧ್ಯಕ್ಷ ಆಗಲ್ಲ ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ರು. ಸೊ ಅವರ ಮನವನ್ನ ಒಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಟಿ ಬಿ ಜಯಚಂದ್ರ ಅವರು ಕೊನೆಗೂ ಕೂಡ ಸಭಾಧ್ಯಕ್ಷರಾಗೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ಜಯಚಂದ್ರ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇವಾಗ ಅಲ್ಲಿ ಏನೇನು ಸಿದ್ಧತೆ ಬೇಕು ಎಲ್ಲ ಕೂಡ ಆಗಿದೆ. ಅವರ ಕೊಠಡಿಯಲ್ಲಿ ಏನೇನು ಸಿದ್ಧತೆ ಆಗಬೇಕೆಲ್ಲ ಆಗಿದೆ. ಕೊಠಡಿಯ ರೂಮಿನ ಬೋರ್ಡ್ಗಳ ಚೇಂಜಸ್ ಆಗಿದ್ದಾವೆ ಮತ್ತು ಸಭಾಪತಿಯ ಕೂತ್ಕೊಳ್ಳುವ ನೇಮ್ ಪ್ಲೇಟ್ ಏನಿದೆ ಅಲ್ಲಿ ಅದು ಕೂಡ ಚೇಂಜಸ್ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ ಸಭಾಧ್ಯಕ್ಷರ ಕೊಠಡಿ ಕಚೇರಿಯ
ನೇಮ್ ಪ್ಲೇಟ್ ನೀವು ಗಮನಿಸ್ತಾ ಇದ್ದೀರಿ. TB ಜಯಚಂದ್ರ ಅಂತ ಇದೆ, ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಗಮನಿಸ್ತಾ ಇದ್ದೀರಿ. ಇವಾಗ DK ಶಿವಕುಮಾರ್ ಅವರು ಅವರ ಮನವನ್ನ ಒಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸೊ ಇವರು ನನಗೆ ಸಚಿವ ಸ್ಥಾನ ಬೇಕು, ಸ್ಪೀಕರ್ ಆಗಲ್ಲ ನಾನು, ಸಭಾಧ್ಯಕ್ಷ ಆಗಲ್ಲ ನಾನು ಅಂತ ಹೇಳಿ, ಇಲ್ಲ ನನಗೆ ಕೊಟ್ಟರೆ ಸಚಿವ ಸ್ಥಾನನೇ ಕೊಡಿ, ಮಿನಿಸ್ಟರ್ ಮಾಡಿ ಅಂತ ಹೇಳಿ ಪಟ್ಟನ್ನು ಹಿಡಿದು ಕೂಡ್ತಿದ್ರು. ಒಪ್ಕೊಳ್ತಾ ಇರಲಿಲ್ಲ ಸ್ಪೀಕರ್ ಆಗೋದಕ್ಕೆ. ಬಟ್ DK ಶಿವಕುಮಾರ್ ಅವರು ಮನವನ್ನು ಒಲಿಸಿದ್ದಾರೆ TB ಜಯಚಂದ್ರ ಅವರು.